ದಶಗಂಧ ಸಾರ್ವಭೌಮ ಜೈ ವರ ಮಹಾಪ್ರಭು ಜೈ ವರ ಜೈ ವರ ಜೈ ವರ. ಲಂಕಾಧಿಪಾಲನ ದೇವ ಶ್ರವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ ಶ್ರವಣ ಲೋಕೈಕ ವೀರ ಮಗಾರಿ ಸಂದೂತ ಲೋಕಾರಿ ಸೇವಿತ ನಾಗೇಶ ಮುಖ ಸಂರಕ್ಷಕ ಲೋಕಾದಿ ಸೇವಿತ ನಾಗೇಶ ಮುಖ ಸಂರಕ್ಷಕ ನಾರಾಯಣ ದೇವಾದಿ ದೇವ ಶ್ರವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ. ಜೈ ಬಲ ಜೈ ಬಲ ಜೈ ಬಲ ಜೈ ಬಹುಪರ ಜೈ ಪರ. ಗರ್ಭೋಂಡವೆಲ್ಲವಂ ಕರಗತನಿಲಿಸಿತಂ ನಳಿನಿ ಗರ್ಭೋಂಡವೆಲ್ಲವಂ ಕರಗತನಿಲಿಸಿತಂ ಮಹೇಂದ್ರಾದಿ ದೇವತೆಗಳನ್ನ ಶರಣ ಸೇವೆಯಗೈಯ ಮಹೇಂದ್ರಾದಿ ದೇವತೆಗಳಿಂದ ಚರಣ ಸೇವೆಯಗೈಯ ಸುರನಾರ್ಯರು ನವಗೋರು ನರ್ತನಗಳ ವಿಧಿಸುತ್ತೆ ಸುರನಾರ್ಯರು ನವಗೋರು ನರ್ತನಗಳ ವಿಧಿಸುತ್ತೆ ಅಮರ ವಿಲಾಸ ವೈಭವದಿಂದರವ ಅಮರ ವಿಲಾಸ ವೈಭವದಿಂದರವ ಈದ ಮುಖನಿಗೆ ಅದಾರು ಸಾಗಿ ಭಜವನ್ನೆನೆ ಗೆಲಿಬೆ ಹೊಸ ಮುಖನು ತಿರುಗಿಗೆ ಉಪಕರಣ ಅಭ್ಯರ್ಥಿ ವೀಕ್ಷಣ ಹೀಗಾಗಿ ಭಜವನ್ನೆನೆ ಗೆಲಿಬೆ ಹೊಸ ಮುಖನು ತಿರುಗಿಗೆ ಹೊಸ ಪೂರ್ಣ ಸಂಪತ್ತಿ ಕೊನಿಪರು Raja Puritam Pati Konibaram Rajanga Parantam Puritam Raja Puritam Pati Konibaram Rajanga Parantam Puritam Raja Ivana Chupati Puritam Raja Kumpakarna Raja Ivana Chupati Puritam Yato 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 Wada Vandara Kelite Raja Mukana Tinda Kumpakarna Vishana Vijaya Vadu Vandara Piridu Nalinu Vada Vada Yoli Vijaya
ಜಯ ವಧುವತರ ಹಿಡಿದು ನಲಿದು ದೊಡ್ಡ ಜಗದಲ್ಲಿ ನಲಿವೆ ಅಖಿಲ ಲೋಕ ದುರ ಸಮಾನ ರಹಿತ ಅಖಿಲ ಲೋಕ ದುರ ಸಮಾನ ರಹಿತ ಪ್ರಭುಗನಿಗ ಹೊಸಮುಖಗೆ ಹರಿತಮರೆ ಪ್ರಭುಗನಿಗ ಹೊಸಮುಖಗೆ ಹರಿತಮರೆ ಪ್ರಭುಗನಿಗ ಹೊಸಮುಖಗೆ ವಧವ ಮೆರವಿಗೆ ಹೊಸಮುಖ ನದಿ ಹೊಸಮುಖ ನದಿಯ ವಿಜಯ ಹೊಸಮುಖ ನದಿಯ ವಿಜಯ. ವಿಭೀಷಣ, ಕುಂಭಕರ್ಣ, ಪ್ರಹಸ್ತ, ಕುಮಾರ ಮತ್ತು ಮಂತ್ರಿ ಮಹೋದಯರೇ, ನಾವ್ಯಾರು ನವಬ್ರಹ್ಮನಲ್ಲಿ ಒಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು, ಕೈಕಸಾದೇವಿಯ ಗರ್ಭ ಸಂಘಾತನು, ವಿಶ್ವ ವಸುವಿನ ಸುಪುತ್ರನು, ವಿಶ್ವಧೋಳ್ ಹೆಸರಾಂಕಿತ ಅಪ್ರತಿಮ ವೀರನು, ತನ್ನ ಸಸೋಮರ್ಥ್ಯವಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿ ದಕ್ಷಿಣೇಶ್ವರ ಎಂಬ ಬಿರುದಾಂಕಿತನಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಅವನಾವನಿರುವನು. ಪ್ರಹಸ್ತ, ಅವನಾವನಿರುವನು. ಸುರವರ ಕೈತೀರವ ಧೀರ ಧೀರರಣ ಭೀಕರ ಸುರವರ ಕೈತೀರವ ನಿರುತ ಸೊಸದೆ ದೊರಿತ ಬಲದೆ ಸೊಸದೆ ದೊರಿತ ಬಲದೆ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಪರಶಿವನಿಂದ ಪಡೆದ ಲಂಕಾಧೀಶ್ವರ, ಪರಶಿವನಿಂದ ಪಡೆದ ಲಂಕಾಧೀಶ್ವರ, ನಿರುತ ಸೊಸದೆ ದೊರಿತ ಬಲದೆ ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ, ನರೇಂದ್ರನಿಗೆ ಜಯ ಜಯ. ಧೀರರಣ ಭೀಕರ ಸುರವರ ಕಂಠೀರವ, ಸುರವರ ಕಂಠೀರವ, ಸುರವರ ಕಂಠೀರವ. ನಿಜ ನಿಜ ಪ್ರಭು ನಿಜ, ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು ಧೀರರು 14 ಲೋಕಗಳಲ್ಲೇ ಅದಾರೂ ಇಲ್ಲ. ನಿಮ್ಮ ಹೆಸರು ಕೇಳಿದ ಮಾತದಿಂದಲೇ ಯಕ್ಷ, ಗರುಡ, ಗಂಧರ್ವ, ಕಿನ್ನರ ಕೆಂಪುರುಷಾದಿಗಳು ರಾಜಮಾತೆಯಾದ ಕೈಕಾಸದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರು ಹಾರಿಯ ಉದರವನ್ನು ಅರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನೊಕ್ಕಿ ಬಲಿ ಚಕ್ರವರ್ತಿ ಅರಮನೆಯ ಬಾಗಿಲನ್ನು ಕಾಯುತ್ತಿದ್ದ ಹಾರಿಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಮಹಾಪ್ರಭು? ಹೌದು, ಪರಾಕ್ರಮಶಾಲಿ ನೀವಲ್ಲವೇ? ರಾಸ್ತ, ಸಾಕು ಸಾಕು, ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಹೊನ್ನ ಶೂಲಕ್ಕೇರಿಸಲು ಪ್ರಯತ್ನಿಸಬೇಡಿ. ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿ ಕೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಮತಿಯ ಶಾಪಕ್ಕೆ ಗುರಿಯಾದರೆ ಈ ನಮ್ಮ ಅಗ್ರಜನು ಪರದೊಳಗೆ ದೊರವ ಕಡಿದಿಡುವೆ ದುರದೊಳಗೆ, ದೊರವ ಕಡಿದಿಡುವೆ ದುರದೊಳಗೆ, ದೊರೆಯನ್ನು ಗೆಲುವೆನು ಪರದೊಳಗೆ. ಭೀಷಣ ಯಕ್ಷ ಗರುಡ ಗಂಧರ್ವರ ಪಿಡಿದು ಕಥಾಗೋತದಿ ಮೆಟ್ಟಿ ಮೆರೆಯುವೆ. ಯಕ್ಷ ಗರುಡ ಗಂಧರ್ವರ ಪಿಡಿದು ಕಥಾಗೋತದಿ ಮೆಟ್ಟಿ ಮೆರೆಯುವೆ. ದೊರೆಯನ್ನು ಗೆಲುವೆನು ಬರದೊಳಗೆ, ದೊರವ ಕಡಿದಿಡುವೆ ದುರದೊಳಗೆ, ದೊರೆಯನ್ನು ಗೆಲುವೆನು ಬರದೊಳಗೆ, ಬರದೊಳಗೆ, ಬರದೊಳಗೆ. ವಿಭೀಷಣ, ಏನನ್ನು ನಡೆಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮೊಳಗೆದ್ದು
ಅದಳ ಪರಾಕ್ರಮಿ ಓರ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜನಂತೆ ನವ ವ್ಯಾಕರಣ ಪಂಡಿತನು ಹೋದ ನಮ್ಮ ಅಗ್ರಜನನ್ನು ನೀನೇ ಅಯ್ಯಾಳಿಸುವೆಯಾ? ಸಾಕು ಬಾಯಿ ಮುಚ್ಚು. ವಿಭೀಷಣ ಏನ್ ಗೊತ್ತು? ಚಿಕ್ಕಪ್ಪ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ವೀರಮಾತೆ ಪುತ್ರರಾಗಿ ಏಳಿತನವು ಏಕಕ್ಕೆ, ಕುಮಾರ ವೀರಮಾತೆ ಪುತ್ರರಾಗಿ ಏಳಿತನವು ಏಕಕ್ಕೆ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ಅಪ್ಪರಿಸಿ ರಣದೊಳು ಕದನಕ್ಕೆ ನಿಂತರೆ ಅಸ್ತ್ರಗಳ ಮಳೆಗೆರಿವೆ ಆವೇಶ ತೋಳ್, ಅಪ್ಪರಿಸಿ ರಣದೊಳು ಕದನಕ್ಕೆ ನಿಂತರೆ ಅಸ್ತ್ರಗಳ ಮಳೆಗೆರಿವೆ ಆವೇಶ ತೋಳ್, ಬ್ರಹ್ಮಾಂಡದೊಳಗೆ ನಮಗೆದುರೆ ಶತ್ರುಗಳು, ಬ್ರಹ್ಮಾಂಡದೊಳಗೆ ನಮಗೆದುರೆ ಶತ್ರುಗಳು, ಅಗೆದಿರಿ ಹೇಳಿತನದಿಂದ ಭಯೋ ಬಿಡಿ ಮರುಗದಿರಿ ಹೇಳಿತನದಿಂದ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ವೀರಮಾತೆ ಪುತ್ರರಾಗಿ ಏಳಿತನವು ಏಕಕ್ಕೆ, ವೀರಮಾತೆ ಪುತ್ರರಾಗಿ ಏಳಿತನವು ಏಕಕ್ಕೆ, ಬಿರುನುಡಿಯ ನುಡಿವಿರೇಕೆ ಬಾಹುಬಲವ ನರಿಯದೆ, ಬಾಹುಬಲವ ನರಿಯದೆ, ಬಾಹುಬಲವ ನರಿಯದೆ. ಚಿಕ್ಕಪ್ಪ, ಎಂದಿಗೂ ನಮ್ಮ ಕೀರ್ತಿ ಪತಾಕೆಗಳನ್ನು ಅಲ್ಲಗಳೆಯುತ್ತಾ ಬಂದಿರುವಿರಿ. ಏಕೆ? ನಮ್ಮ ಪರಾಕ್ರಮದ ಮೇಲೆ ಅಪನಂಬಿಕೆಯೇ ಅಥವಾ ನಿಮ್ಮ ಸ್ವಾರ್ಥದ ಪ್ರಭಾವವೇ? ಇಡೀ ಜಗತ್ತಿನಲ್ಲಿ ನಮ್ಮ ಜನಗನನ್ನು ಗೆಲ್ಲುವಂತ ವೀರರು, ಶೂರರು ಅಥವಾ ಸರಿಸಮಾನವಾಗಿ ನಿಲ್ಲುವಂತ ಈ ಯಾರೂ ಉದಯಿಸಿಲ್ಲ. ಸಾಕು ಸುಮ್ಮನೆ. ನಿಜ ನಿಜ ಕುಮಾರ, ನಿಜ. ನಿನ್ನ ಮಾತುಗಳು 100ಕ್ಕೆ 100 ಸತ್ಯವಾದದ್ದು. ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಈ ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನ ಅರಮನೆ ಪಂಚಾಂಗವನ್ನೋದುವ ಪಂಡಿತನಾಗಿ ಮಾಡಿಕೊಂಡಿರುವೆನು. ಎನ್ನು ನವಗ್ರಹಗಳನ್ನು ನನ್ನ ಕೈವಶ ಮಾಡಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಎನ್ನ ದಿವಿಗಳೇ ಬೆರೆದು ಗಗನವೇ ಹರಿದು ಪೃಥ್ವಿಯನ್ನೇ ತಳ್ಳನಗೊಳಿಸುವಂತೆ ಮಾಡಬಲ್ಲನು ಈ ಧ್ವಜಕಂಠನು, ಮೃಡನ ಭಕ್ತನು. ಈ 14 ಲೋಕದಲ್ಲಿ ಆತನಿಗೊಬ್ಬನಿಗಲ್ಲದೆ ಮತ್ತಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ಮರ್ತಿಸುವ ಸಮಯದೋ ರಾಷ್ಟ್ರ, ನಾಟ್ಯ ಸ್ವರೂಪನು ಮರ್ತಿಸುವ ಸಮಯದೋ ರಜತಗಿರಿಯನ್ನೇ ಎತ್ತಿ ನಲಿದವನು ನಾನು. ಮುಕ್ಕೊಂಡ ಶಿವನ ಮುಖರಿಸಿ, ಮುಕ್ಕೊಂಡ ಶಿವನೇ ಮುಖರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿಟ್ಟು ಮೋಜದರೆ ಅಚ್ಚರಿ ಪಡುವಂತೆ ಮಾಡಿದ ಈ ದಶಮುಖನಿಗೆ ಪದಾರುತಾತಿಯೇ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದ. ಶಿವ ಎಂಬ 2 ಅಕ್ಷರಗಳಿಂದ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಕಬರ್ದನಿಯನ್ನು, ಪಂಚಭೂತಗಳ ಒಡೆಯನಾದ ಪರಶುವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನ ಬಿರುದಾಗಿದ್ದನು ನಾನು. ಮಹಾಪ್ರಭು, ನಿಮ್ಮ ನುಡಿಯು ಹೇಳಿಯಾಗಿದ್ದವನಿಗೂ ಧೀರತ್ವವನ್ನು ತರುತ್ತದೆ. ಅದಾವ ಜನ್ಮದ ಪುಣ್ಯವೋ
ಅದಾವ ದೈವದ ಬಲವು ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆಗಿದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಅಲೋ ಬಲಪ್ರಹಸ್ತ, ನಿಜ ನಿಜ, ಕಟುಪಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋಳ್ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ಧರೆ ಇಳಿಯುವುದೇ? ಶತ್ರುಗಳು ಎದುರಾಗುವರೇ? ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡ 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 ನಡಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆ ಸಾಮಾನ್ಯವಾದುದೇ? ಲೋಕನಾಯಕನೇ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೂ ಅಚ್ಚರಿಯನ್ನುಂಟು ಮಾಡಿದ ಅಸುರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೀಗಿರುವಲ್ಲಿ ನಮಗೆ ಶತ್ರುಗಳಂತಿರಲಿ ಮೃತ್ಯು ದೇವತೆಯು ನಮ್ಮನ್ನು ಸಹ ಮುಟ್ಟಲಾರಲು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನೇ ಸ್ಮರಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ನಮ್ಮ ವಿರೋಧಿಯಲ್ಲ. ನಾವುಗಳು ಸಿಡಿದೆದ್ದು ನಿಂತರೆ ಮುಕ್ಕಣ್ಣನೇ ಅಚ್ಚರಿ ಪಡುವನು. ಎಚ್ಚರವಿರಲಿ ಲೋಕ ಲೋಕಕ್ಕೆ. ನಿಜ 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 ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯವಾದದ್ದು. ಈ ಶತಯೋಜನ ವಿಸ್ತಾರವಾದ ಸರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ ಏವಾನು ದೇವತೆಗಳಿಗೆ ಆಗಲಿ ಆ ನನ್ನ ಅದಾದ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ಆಲಿಸಬಾರದೆನೋ ಮಾತನು, ಆಲಿಸಬಾರದೆನೋ ಸೋದರ ಸೋದರ. ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುವುದು ಅಗ್ರಜ. ಶಕ್ತಿಯಿಂದಲೇ ಎಲ್ಲ ಗೆಲ್ಲಬೇಕೆಂಬುವುದು ಮಂದಮತಿಗಳ ಮಾತು ಸೆಟೆಯಲ್ಲ ಕೇಳಿ. ಮಂದಮತಿಗಳ ಮಾತು ಸೆಟೆಯಲ್ಲ ಕೇಳಿ. ಆಲಿಸಬಾರದೆನೋ ಮಾತನು, ಆಲಿಸಬಾರದೆನೋ ಸೋದರ ಸೋದರ. ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ ಗಜ. ಜಯಲಕ್ಷ್ಮಿ ನಿನ್ನವಳೆ ನಿನಗೊಲಿದು ಬರುವವಳೆ ದಾನದ ಸಾಧನೆ ಸಾಫಲ್ಯವೇಗೋ. ದಾನದ ಸಾಧನೆ ಸಾಫಲ್ಯವೇಗೋ. ಆಲಿಸಬಾರದೆನೋ ಮಾತನು, ಆಲಿಸಬಾರದೆನೋ ಸೋದರ ಸೋದರ. ಅಗ್ರಜ ಭೀಷಣ, ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸಹೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಯಾರೋ ದೈವವನ್ನು ನಂಬಿ ಸದಾ ಅವನನ್ನು ನೆನೆಯುತ್ತಾ ನೈಷ್ಠಿಕವಾದ ಕರ್ಮವನ್ನು ಆಚರಿಸಿ ಸತ್ಪುರುಷ ಶೀಲನಾಗುವವನು ಅಂಥವನನ್ನು ದೈವವೂ ರಕ್ಷಿಸಬಲ್ಲದು, ಜಯಲಕ್ಷ್ಮಿಯೂ ಒಲಿಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದಾಸ್ತುತಿಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧವನ್ನು ನಾನೇ ನುಂಗಿಕೊಂಡಿರುವೆನು.
ಈ ನುಡಿಗಳನ್ನು ನೀನಲ್ಲದೆ ಅನ್ಯರಾರಾದರೂ ಹಾಡಿದ್ದರೆ ಎಷ್ಟು ಹೊತ್ತಿಗೆ ಅವರ ಶಿರಸುಗಳು ಶರದಿಯಲ್ಲಿ ತೇರುತ್ತಿದ್ದವು. ಏನದು ರೋದನೆ? ಪ್ರಭು, ತಮ್ಮ ಸಹೋದರಿಯಾದ ಶೂರ್ಪನಖಾದೇವಿಯವರು ರೋಧಿಸುತ್ತಾ ದುಃಖಿಸುತ್ತಾ ಅಳುತ್ತಾ ಆಸ್ಥಾನಕ್ಕೆ ಬರುತ್ತಿರುವರು. ಏನು ಶೂರ್ಪನಖಳು ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಆಕೆಯನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ತಮ್ಮ ಅಪ್ಪಣೆಯಂತೆ ಆಗಲಿ. ಬರವಾ. ಏ ಮಕರಾಕ್ಷ ಕುಂಡ್ರದಲ್ಲಿ ಬಾ ತಂಗಿ ಬಾ. ಏನಾಯಿತು? ಯಾರಿಂದ ನೀನು ಈ ಸ್ಥಿತಿ ಉಂಟಾಯಿತು? ದಂಡಕಾರಣ್ಯದಲ್ಲಿ ಪ್ರಭು ಏನದು? ಸರಿಯಾಗಿ ಹೇಳು ಪ್ರಭು. ಇವರ ವಿಚಾರವನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಇವರು ದಂಡಕಾರಣ್ಯಕ್ಕೆ ಹೋಗಿದ್ರಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶ. ರಾಮನ ತಮ್ಮ ಲಕ್ಷ್ಮಣ, ಆ ರಾಮನ ಹೆಂಡತಿ ಸೀತೆ. ಏನು? ರಾಮ, ಲಕ್ಷ್ಮಣ, ಸೀತೆ ಸಹಿಸಲಾರದ ಮುಂದೇನಾಯ್ತು? ಆ ಸೀತೆ ಬಹಳ ಸೌಂದರ್ಯವತಿ. ಏನಾದ್ರೂ ಮಾಡಿ ನಿಮಗ್ ತಂದು ಒಪ್ಸನ ಅಂತ ಹೋಗಿದ್ರಂತೆ. ಆ ಪಟಿಂಗ ಲಕ್ಷ್ಮಣ ನೋಡಿ, ಇವ್ರು ಕಿವಿ ಕಳಿಸ್ತಿದ್ದಾರೆ. ಸಹಿಸಲಾರದ ಅಪಮಾನ. ಎಂತಹ ಅಪಮಾನ! ಅಗ್ರಜ, ಸಹಿಸಲಾರದ ಅಪಮಾನ. ನವ ಸಹೋದರಿಯಂ ಅಗ್ರಜ, ಕುಂಭಕರ್ಣ, ನವ ಸಹೋದರಿಯಂ ಆ ನರಹದವರು ಅಪಮಾನಗೊಳಿಸಿದರೆ ನಾಂ ಸಹಿಸೆನೋ, ನಾಂ ಸಹಿಸೆನೋ ಆ ದುರಾತ್ಮರ ಧೋಳ್ಗೈಯುವೆ ಕ್ಷಣದೋ. ಅಗ್ರಜ, ಉಪಕರಣ, ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಿನಲ್ಲಿಯೂ ನಮ್ಮ ಸ್ಮರಣೆ ಮಾಡದವರು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ನಡೆ ಅಗ್ರಜ, ನಡೆ. ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿ ಬರೋಣ. ಶಾಂತಿ ಕುಂಭಕರ್ಣ, ಶಾಂತಿ. ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಇತ್ತ ಬಾ. ಬಾ ಈ ಕಡೆ. ನಿಜ ಹೇಳು, ನಿನ್ನನ್ನು ಅವರು ಸುಮ್ಮನೆ ಘಾಸಿಗೊಳಿಸಿದ್ರೆ ನಾನು ನಂಬಲಾರೆ. ನೀನೇನೋ ಸ್ವೇಚ್ಛೆಯಾಗಿ ನಡೆದುಕೊಂಡಿರುವೆ. ನಿಜ ಹೇಳು. ಹೇಳುವುದಿನ್ನೇನು, ಕೇಳುವುದಿನ್ನೇನು?
ನಮ್ಮ ಎಲ್ಲಿಯಾದ ನಟಕಾರಣಕ್ಕೆ ಆಗಮಿಸಿ ನಮ್ಮ ತಂಗಿಗೆ ಅಪಮಾನವೆಸಗಿರುವ ಆ ನರಾಧಮ ಎಂತವರಾದರೂ ಸರಿ. ಅಣ್ಣ ಆ ಸೀತೆ ಸುಂದರವತಿ, ಏನಾದರೂ ಉಪಾಯ ಮಾಡಿ ಮಾವನಾದ ಮಾರೀಚನನ್ನು ಕರೆಸಿ ಆ ಸೀತೆಯನ್ನು ಒತ್ತು ತರಬೇಕು ಅಣ್ಣ. ಫಲ ತಂಗಿ, ನಿನ್ನ ನಾಚಕ ಹೋದರೂ ಬುದ್ಧಿ ಮಾತ್ರ ಬಹಳ ಚುರುಕಾಗಿ ಇದೆ. ಹೋಗು, ನೀನಿನ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೋ. ಮಕರಾಕ್ಷ ಕರೆದುಕೊಂಡು ಹೋಗಿ. ವಿಭೀಷಣ, ಅಕರಾಕ್ಷ ಮಾವನದ ಮಾರೀಚನನ್ನು ಕರೆಯುತ್ತೀನಿ. ಅಪ್ಪಣೆ. ಶಂಭೋ ಮಹಾದೇವ, ಹರ ಹರ ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ ಬಾ. ನನ್ನ ತಂಗಿ ದಂಡಕಾರಣಕ್ಕೆ ತೆರಳಿದ್ದಳಂತೆ. ಅಲ್ಲಿ ಯಾರೋ ಮೂರ್ಖನ ನರಮಾನವರು ಆಕೆಯನ್ನು ಕಿರುಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿರುವರು. ಭವಿಷ್ಯಜ್ಞನು ನೀನು. ಸರಿಯಾಗಿ ನನ್ನ ತಂಗಿ ಕಿರುಮೂಗುಗಳನ್ನು ಕೊಯ್ದವರು ಮಾನವರು ತಾನವರು ಗುರುತಿಸಿ ಹೇಳು. ಸಾರ್ವಭೌಮ, ದಾನವ ಸಂಹಾರಕ್ಕಾಗಿ ಮಾನವರಾಗಿ ಸಂಚರಿಸಿ ಬರುತ್ತಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ ಮಾವ. ನಾನು ಹೇಳಿದಿರುವುದು ಸತ್ಯ. ನಾನು ಹೇಳುವೆನು ಸತ್ಯವನ್ನು. ಸಾರ್ವಭೌಮ, ನಾನು ಹೇಳುತ್ತಿರುವುದು ಸತ್ಯ. ನಾನು ಹೇಳುವನು ಸತ್ಯವನ್ನು. ನಿತ್ಯವಾದಿ ಈ ರಾವಣ ಸಮಕ್ಷಮದಲ್ಲಿ ಸಮ ಉತ್ತರವನ್ನು ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈ ತರ ಕಂಕಳಲ್ಲಿರುವ ತಾಳೆಗರಿಯನ್ನು ಕಿತ್ತು ಸಮುದ್ರದಲ್ಲಿ ರಾವಣೇಶ್ವರ, ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವನೆಂದರೆ ಈ ಮಾರೀಚನೊಬ್ಬನೇ. ಈ ಗುರುನಿಂದನೇ ನನ್ನಿಂದ ಸಾಧ್ಯವಿಲ್ಲ. ಜನಕ, ನನಗೆ ಅನುಜ್ಞೆಯನ್ನು ಕೊಡಿ. ತಾತನ ಬಳಿರುವ ತಾಳೆಗಳನ್ನು ಕಿತ್ತು ಸಮುದ್ರಕ್ಕೆ ಸೇರೋಣ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದ. ಇದುವರೆಗೂ ನನ್ನ ಉಪ್ಪನ್ನುಂಡು ಬೆಳೆದಿರುವೆ. ನಾನು ಹೇಳಿದಂತೆ ಕೇಳಲೇಬೇಕು ಮಾವ. ಸಾರ್ವಭೌಮ, ನನ್ನಿಂದ ಆಗಬೇಕಾದ ಸಹಾಯವಾದರೂ ಏನು? ಮಾವ, ನನ್ನ ತಂಗಿ ಹೇಳಿದಂತೆ ಆ ಸೀತೆಯು ಬಹು ಸೌಂದರ್ಯವತಿ. ಆಕೆಯನ್ನು ಒತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅತ್ಯಗತ್ಯವಾಗಿ ಕ್ಷಮಿಸು. ನಾನು ಈ ಹಿಳಿಯ ವಯಸ್ಸಿನಲ್ಲಿ ಈ ಪಾಪಕೃತ್ಯಕ್ಕೆ ಕೈ ಹಾಕಿ ನೊಂದು ಬದುಕಲಾರೆ. ಮಾವ, ನಾವು ಹೇಳಿದಂತೆ ಕೇಳದೆ ಹೋದರೆ ನಿನ್ನ ಶಿರಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಈ ಪಾಪಿ ರಾವಣನ ಕೈಯಿಂದ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದು ಮೇಲು. ಸಾರ್ವಭೌಮ, ನಿನ್ನ ಅಪ್ಪಣೆಯಂತೆ ನಾನೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ಪಂಚವಟಿಯಲ್ಲಿ ಸಂಚರಿಸಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುತ್ತೇನೆ. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕಾರ್ಯ ಸಾಧನೆಯಾದಂತೆ ಸರಿ. ಹಾಗಾದರೆ ನಮ್ಮ ಪರಿವಾರವನ್ನೆಲ್ಲ ದಂಡಕಾರಣ ಪ್ರಯಾಣಕ್ಕೆ ಎಚ್ಚರಿಸಲೇ? ಬೇಡ ಪ್ರಸ್ತ, ಬೇಡ. ನೀನೊಬ್ಬನು ನನ್ನ ಸಂಗಡ ಬಂದರೆ ಸಾರ್ಗು. ಮಾರ್ಗ ಮಧ್ಯದಲ್ಲೇ ಎಲ್ಲ ವಿಚಾರವನ್ನು ತಿಳಿಸಿ ನಿನ್ನ ಮಾರ್ಗ ಮಧ್ಯದಲ್ಲಿ ಹಿಂದಿರುಗಿಸುವೆನು. ಈಗ ನಮಗೆ ಉಳಿದಿರುವುದೊಂದೇ ಮಾರ್ಗ, ಸೀತಾಪಹರಣ. ಹಠ ಝೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಕಡನಿವಾಸ ಬಾಲಚಂದ್ರಶೇಖರ. ಹಠ ಝೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಕಡನಿವಾಸ ಬಾಲಚಂದ್ರಶೇಖರ. ಶಂಭೋ ಮಹಾದೇವ.
ಕುದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ ಕುದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ ಅಭಯಂಕರ ನೇತ್ರದರ ದಿನಾಕದರ ನೇತ್ರದರ ದಿನಾಕದರ ಅರಗರ ಶಿವಶಂಕರ ಪರಗರ ಶಿವಶಂಕರ ಘಟ ಝೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಅಯ್ಯೋ ಅಯ್ಯೋ, ನಾನು ಎಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ಹಿಂದೆ ವಿಶ್ವಾಮಿತ್ರರ ಯಾಗವನ್ನು ಭಂಗಪಡಿಸಲು ಹೋಗಿ ನನ್ನ ಸಹೋದರನಾದ ಸುಬಾಹುವನ್ನು ಕಳೆದುಕೊಂಡು ಶ್ರೀರಾಮಚಂದ್ರನ ಬಾಣಕ್ಕೆ ತತ್ತರಿಸಿ ಹೋಗಿರುವೆನು. ಶ್ರೀರಾಮಚಂದ್ರನಾರು ಸೀತಾ ಮಾತೆ ಯಾರೆಂಬುದನ್ನೇ ತಿಳಿಯದೆ ಅವರನ್ನು ಕೆಣಕಲೆಂತಿರುವನು. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರನು ಜಗನ್ಮಾತೆಯಾದ ಲಕ್ಷ್ಮೀ ದೇವಿಯ ಸೀತಾಮಾತೆ ಎಂದು ಈ ಅವಿವೇಕಿಗೆ ಎಷ್ಟು ಹೇಳಿದರು ಘೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶ ಕಾಲೇ ವಿಪರೀತ ಬುದ್ಧಿ ಎಂಬಂತೆ ದುರಹಂಕಾರಿಗಳಿಗೆ ತಕ್ಕ ಶಾಸ್ತಿಯಾಗಲೇಬೇಕು. ಪಾಪಿ ರಾವಣನು ಸೀತಾಮಾತೆಯನ್ನು ಹೊತ್ತು ತರುವನು. ಇದರಿಂದ ಇಡೀ ಲಂಕಾ ನಗರವೇ ಭಸ್ಮೀಭೂತವಾಗಿ ಹೋಗುವುದು, ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ. ಕಂಡುದ ಬಯಸುವ ಚಂಡಿ ಸ್ವಾಮಿ, ಕಂಡುದ ಬಯಸುವ ಚಂಡಿ ತಂದು ಕೊಡಿ ಮೃಗವ ವನ ವಿರಾಜಮಾನನೇ, ತಂದು ಕೊಡಿ ಮೃಗವ ವನ ವಿರಾಜಮಾನನೇ. ಆಲಿಸು ನೀಲಾಂಜನಿ ನಯನ ವನ ವಿರಾಜಮಾನನೇ. ಆಲಿಸು ಆಲಿಸು ಆಲಿಸು. ಪ್ರಾಣೇಶ್ವರ, ಈ ಮೃಗವನ್ನು ನೋಡಿದ್ರ ಎಷ್ಟು ಸುಂದರವಾಗಿರೋದು. ನೀವು ಅದು ನನಗೆ ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುತ್ತೇನೆ. ಸೀತಾ, ಪ್ರಾಣೇಶ್ವರ, ಮಾಯ ಮೃಗವನಿದ ನೋಡಿ ಬಯಸುವೆಯೇ ಕೇಳಿದ. ಮಾಯ ಮೃಗವನಿದ ನೋಡಿ ಬಯಸುವೆಯೇ ಕೇಳಿದ. ಮಾಯ ಮೃಗವನಿದ. ದಾನವ ಮಾಯೆ ಸೀತಾ, ಸೀತಾ दानव माये प्रेम जाये. 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 दानव माये प्रेम जाये.
ಮೃಗವನೀನಿದ ಮೃಗವನೀನಿದ. ಸೀತಾ, ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ನಾನು ಈ ಸ್ಥಳದಲ್ಲಿ ಇದುವರೆಗೂ ನೋಡೇ ಇಲ್ಲ. ಅದನ್ನು ನೋಡುತ್ತಿದ್ದರೆ ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಆದ್ದರಿಂದ ಅದನ್ನು ಬಯಸಬೇಡ ಬಿಡು ಸೀತಾ. ಪ್ರಾಣೇಶ್ವರ, ಅದೇಕೋ ಏನು, ಈ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗ ನನಗೆ ತಂದು ಕೊಡಬಾರದೆ? ಸೀತಾ, ಈ ಹಿಂದೆ ನಾವು ಶೂರ್ಪನಖಾದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ನಮ್ಮನ್ನು ವಂಚಿಸಲು ದಾನವರು ಈ ರೀತಿ ಬಂದಿರಬಹುದು. ಅದು ಮಾಯಾಮೃಗವಲ್ಲದೆ ಬೇರೇನೂ ಅಲ್ಲ. ಅದನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡು ಮಾಡಬೇಡ. ಸೀತಾ, ನಿನಗೆ ಬೇಕಿದ್ದರೆ ಹೇಳು, ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುತ್ತೇನೆ. ಸಾಕು, ಸುಮ್ಮನೆ ಇರು. ನಾನು ಬಯಸಿರುವ ಇಲ್ಲಿರುವ ಈ ಮೃಗವನ್ನು ತಂದು ಕೊಡದ ನೀವು ಇನ್ನು ಆ ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಅದೆಂದಿಗೂ ಸಾಧ್ಯವಿಲ್ಲ. ಪ್ರಾಣೇಶ್ವರ, ತಂದು ಕೊಡುವುದಾದರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಶಾಂತಳಾಗು ದೇವಿ, ಶಾಂತಳಾಗು. ಲಕ್ಷ್ಮಣ, ಲಕ್ಷ್ಮಣ, ಅಣ್ಣ, ಜಾನಕಿಯು ಆ ಸಾರಂಗವನ್ನು ಬಯಸಿದ್ದಾಳೆ. ಅಣ್ಣ, ಆ ಸಾರಂಗವನ್ನು ನಾನೇ ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನ ನಡೆಸಿಕೊಡಬೇಕಾದದ್ದು ಪತಿಯಾದವನ ಕರ್ತವ್ಯ. ಆದ್ದರಿಂದ ನಾನೇ ಹೋಗುತ್ತೇನೆ. ಅದು ಮಾಯಾಮೃಗವಾದರೆ ಹಿಡಿದು ಬರುತ್ತೇನೆ, ನಿಜವಾದ ಮೃಗವಾದರೆ ಹಿಡಿದು ತರುತ್ತೇನೆ, ಮಾಯಾಮೃಗವಾದರೆ ಅದನ್ನು ಅಲ್ಲಿಯೇ ಕೊಂದು ಬರುತ್ತೇನೆ. ಹಾಗೇ ಆಗಲೇ ಅಣ್ಣ. ನಾನು ಬರುವವರೆಗೂ ಅಲ್ಲಿಯವರೆಗೂ ಲಕ್ಷ್ಮಣ, ಅಣ್ಣ, ಈ ಸ್ಥಳವನ್ನು ಬಿಟ್ಟು ಸೀತೆಯನ್ನಗಲಿ ಕದಲಬಾರದು, ತಿಳಿಯಿತೆ? ಹಾಗೇ ಆಗಲೇ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ, ಅಲ್ಲಿಯೇ ನಿನ್ನಯ್ಯ ಸೊಲ್ಲ ನಡಗಿತೆ. ಅಲ್ಲಿಯೇ ನಿನ್ನಯ್ಯ ಸೊಲ್ಲ ನಡಗಿತೆ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ನೀ. ಏ ಮೃಗವೇ, ನಿಲ್ಲು ನಿಲ್ಲು ನಿಲ್ಲು. ಆ ಲಕ್ಷ್ಮಣ, ಆ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಅಮ್ಮ, ಕೇಳಿದ್ಯಾ ಈ ಧ್ವನಿಯನ್ನು? ಧ್ವನಿಯೇನೋ ಕೇಳುವಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಮಾರದು. ನೀವು ನಿಶ್ಚಿಂತೆಯಿದ್ದೀರಿ ತಾಯಿ. ಲಕ್ಷ್ಮಣ, ಇದು ನಿಜವಾಗಿ ನನ್ನ ಸ್ವಾಮಿಯ ದೀನ ಧ್ವನಿ. ಅವರದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಬಾರದೆ? ಏನು ತಾಯಿ, ಏನಿದು ನಿಮ್ಮ ಮಾತಿನ ಅರ್ಥ? ಶ್ರೀರಾಮಚಂದ್ರನಿಗೆ ಭಯವೆಂದರೇನು? ಅದು ಅಲ್ಲದೆ ನಮ್ಮಣ್ಣನಾದ ಶ್ರೀರಾಮಚಂದ್ರನಲ್ಲಿ ಧನುರ್ಬಾಣಗಳಿರುವವು. ನೀನು ನಿಶ್ಚಿಂತೆಯಿಂದಿರಿ ತಾಯಿ. ಲಕ್ಷ್ಮಣ, ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದರೆ ಏನಿನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಈಗ ಅರಿತೆ. ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನ ಹರಣ ಮಾಡಲು ಯೋಚಿಸುವಂತೆ. ರಾಮಚಂದ್ರ, ಪುರಿಯೋ ಕಾಸಿನ ಸರಳಿನ ತೆರದಿ ಕರ್ಣಯುಗವಂ ಇರಿಯುತ್ತೀರ್ಪ. ಈ ಪರಿಶೋಕ್ತಿಯಂ ಕೇಳಿ ಎಮ್ಮಿಗೆ, ಈ ಪರಿಶೋಕ್ತಿಯಂ ಕೇಳಿ ಎಮ್ಮಿಗೆ ಹರಣಂ ಹೋಗಿಲ್ಲ ಮಗಡ. ಕಠಿಣ ಮದೆಂತೋ ರಾಮ, ರಾಮ, ರಾಮ. ಏನು ಹೇಳಿದೆ ತಾಯಿ? ಏನಿದು ನಿಮ್ಮ ಮಾತಿನ ಅರ್ಥ?
ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ ತಾಯಿ. ಆದರೆ ನಿಮ್ಮ ಬಾಯಿಂದ ಇಂತಹ ಮಾತುಗಳು ಹಾಗಲಮ್ಮ. ನನ್ನ ಅಣ್ಣನ ಆಜ್ಞೆಯನ್ನು ಮೀರಿದೆ ಎಂಬ ದೋಷವು ಬಂದರೂ ಬರಲಿ, ನಾನು ಹೋಗಿ ಬರುತ್ತೇನೆ. ಆದರೆ ನನ್ನೊಂದೊಂದು ಮಾತನ್ನು ನಡೆಸಿಕೊಡುವಿರಾ ತಾಯಿ? ಏನದು? ಅಮ್ಮ, ನಾನಾಗಲಿ ನಮ್ಮ ಅಣ್ಣನಾಗಲಿ ಬರುವ ತನಕ ನಾನು ಇಲ್ಲಿ ಸಪ್ತಋಷಿಗಳ ಸಪ್ತ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನಮ್ಮ ಅಗ್ರಜನಾಗಲಿ ಬರುವ ತನಕ ಈ ಗೆರೆಗಳನ್ನು ದಾಟಿ ಎಲ್ಲಿಯೂ ಹೋಗಬಾರದು ತಾಯಿ. ಇದೇ ನನ್ನ ಕೋರಿಕೆ. ಹಾಗೆ ಆಗಲಿ. ಎಲೈ ವನಸ್ಥಳಗಳಿರಾ ತರುಳತೆಗಳಿರಾ ವಟವೃಕ್ಷಗಳಿರಾ ತಲೆಕಾಯುದಮ್ಮ ಸೀತಾಮಾತೆಯ ಸೀತಾಮಾತೆಯ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಶಿವ ಶಂಕರ ಶಂಭೋ. ನಡೆಸುವನಾರೋ ನುಡಿಸುವನಾರೋ ನಡೆಸುವನಾರೋ ನುಡಿಸುವನಾರೋ ನಡೆಸಿ ನುಡಿಸಿ ನಿನ್ನದೆ ಮಿಡಿಸುವನಾರೋ ನಡೆಸುವನಾರೋ. ನಡೆಸುವನಾರೋ ನುಡಿಸುವನಾರೋ ನಡೆಸಿ ನುಡಿಸಿ ನಿನ್ನದೆ ಮಿಡಿಸುವನಾರೋ ಶಂಕರ ಶಂಭೋ. ಎಲ್ಲವೂ ನೀನೇ, ಎಲ್ಲೆಲ್ಲೂ ನೀನೇ, ಎಲ್ಲವೂ ನೀನೇ, ಎಲ್ಲೆಲ್ಲೂ ನೀನೇ. ಬಲ್ಲರೆ ಬಲ್ಲರಯ್ಯ ನಿನ್ನಯ ಮಹಿಮೆಯ. ಬಲ್ಲರೆ ಬಲ್ಲರೋ ನಿನ್ನಯ ಮಹಿಮೆಯ. ಅಲ್ಲರೆ ಬಲ್ಲರಯ್ಯ ನಿನ್ನಯ ಮಹಿಮೆಯ. ಮೆಲ್ಲ ಮೆಲ್ಲನೆ ನಮ್ಮ ನೇರಿಸಿ ಇಳಿಸಿ ಮೆಲ್ಲ ಮೆಲ್ಲನೆ ನಮ್ಮ ನೇರಿಸಿ ಇಳಿಸಿ ಮುಲ್ಲೆತ್ತು ಕಂಡಾಗ ಕಾಪಾಡುವರಾರು. ಮುಲ್ಲೆತ್ತು ಕಂಡಾಗ ಕಾಪಾಡುವರಾರು. ನಡೆಸುವನಾರೋ ನುಡಿಸುವನಾರೋ ನಡೆಸಿ ನುಡಿಸಿ ನಿನ್ನದೆ ಮಿಡಿಸುವನಾರೋ ಶಂಕರ ಶಂಭೋ. ಶಿವನೇ ಶಂಭೋ ಮಹಾದೇವ. ಭವತಿ ಭಿಕ್ಷಾಂ ದೇಹಿ
ಭವತಿ ಭಿಕ್ಷಾನ್ ದೇಹಿ, ಭವತಿ ಭಿಕ್ಷಾನ್ ದೇಹಿ. ಪೂಜರಿಗೆ ವಂದಿಸುವೆನು. ಭದ್ರೆ, ಸದಾ ಶಿವನು ನಿಮಗೆ ಸದಾ ಮಂಗಳವನ್ನು ಕರುಣಿಸಲಿ. ಭದ್ರೆ, ನಾನು ಬಹುದೂರದಿಂದ ಪ್ರಯಾಣ ಮಾಡಿ ಬಹಳ ಬಳಲಿ ಬಂದಿರುವೆನು. ನನಗೆ ತುಂಬಾ ಹಸಿವಾಗುತ್ತಿರುವುದು. ಏನಾದರೂ ಸ್ವಲ್ಪ ಭಿಕ್ಷೆಯನ್ನು ನೀಡು ಭದ್ರೆ. ಪೂಜರಿ, ತಮ್ಮನ್ನು ಸತ್ಕರಿಸೋಣವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಯೂ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರೆಗೂ ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಭದ್ರೆ, ನಿಮ್ಮ ಪತಿಯಾದ ಶ್ರೀರಾಮಚಂದ್ರನು ಮೈದನಾದ ಲಕ್ಷ್ಮಣನು ಬರುವ ತನಕ ನನ್ನ ಹಸಿವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ. ಏನಾದರೂ ಭಿಕ್ಷೆಯನ್ನು ನೀಡುವೆಯೋ? ಇಲ್ಲ, ಹಸಿದು ಬಂದವರಿಗೆ ಭಿಕ್ಷೆಯನ್ನು ನೀಡದ ಪಾಪಿ ಎಂದು ಹೇಳಿ ನಾನು ಮುಂದೆ ಪ್ರಯಾಣ ಮಾಡಲೆ. ಪೂಜ್ಯರೇ, ಕೋಪಿಸಿಕೊಳ್ಳಬೇಡಿ. ಕ್ಷಣಕಾಲ ನಿಂತುಕೊಳ್ಳಿ. ಈಗಲೇ ಹೋಗಿ ನಿಮಗೆ ಭಿಕ್ಷೆಯನ್ನು ತರುತ್ತೇನೆ. ಅಬ್ಬಬ್ಬಾ, ಎಂತಹ ಸೌಂದರ್ಯವತಿ! ಏನು ರೂಪ ಲಾವಣ್ಯ! ಈಕೆಯನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬೇಕೆಂಬ ಬಯಕೆ. ನನ್ನ ಸಹೋದರಿ ಶೂರ್ಪನಖ ಹೇಳಿದ ಮಾತು ಸತ್ಯ. ಈಕೆಯನ್ನು ಹೇಗಾದರೂ ಮಾಡಿ ನನ್ನ ಕೈವಶ ಮಾಡಿಕೊಂಡು ಲಂಕಾ ಪಟ್ಟಣದ ಪಟ್ಟದರಸಿಯನ್ನಾಗಿ ಮಾಡಿ ಅವಳೊಡನೆ ಸಂತೋಷವನ್ನು ಪಡೆಯಬೇಕೆಂಬುದೇ ನನ್ನ ಬಯಕೆ. ಇದೇನಿದು? ಅಗ್ನಿಸ್ಪರ್ಶ. ಓ, ಲಕ್ಷ್ಮಣನ ಹಾಕಿರುವ ಸಪ್ತಋಷಿ ರೇಖೆಗಳ ಪ್ರಭಾವ ಇರಬಹುದು. ಇರಲಿ, ಹಾಗೆ ಬರುವ ತನಕ ಇಲ್ಲೇ ಕಾದು ನಿಂತು ನನ್ನ ಸಮಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಇದು ಸ್ವೀಕರಿಸಿ. ಭದ್ರೆ, ಸಮೀಪಕ್ಕೆ ಬಂದು ಭಿಕ್ಷೆಯನ್ನು ನೀಡು ಭದ್ರೆ. ದಯಮಾಡಿ ನನ್ನ ಕ್ಷಮಿಸಿ ಪೂಜ್ಯ. ನನ್ನ ಮೈದುನನಾದ ಲಕ್ಷ್ಮಣನು ಇಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನದನ್ನು ಮೀರಿ ನಡೆಯುವಂತಿಲ್ಲ. ಭದ್ರೆ, ನಾನು ಅಲ್ಲಿಗೆ ಬಂದು ಭಿಕ್ಷೆಯನ್ನು ನೀಡುವಂತಿಲ್ಲ. ನೀನೇ ಬಂದು ಭಿಕ್ಷೆಯನ್ನು ನೀಡುವೆಯೋ? ಇಲ್ಲ, ನಿನಗೆ ಘೋರವಾದ ಶಾಪವನ್ನು ಕೊಟ್ಟು ಮುಂದೆ ಪ್ರಯಾಣ ಮಾಡದೆ. ಪೂಜ್ಯ, ಹಾಗೆ ಆಗಲಿ. ನಾನು ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ನೀವು ಸಂತೋಷದಿಂದ ಸ್ವೀಕರಿಸಿ. ಭದ್ರೆ, ನಿನ್ನ ಪತಿಯಾದ ಶ್ರೀರಾಮಚಂದ್ರನನ್ನು ಸ್ಮರಿಸುತ್ತಾ ಸಪ್ತ ಋಷಿ ರೇಖೆಗಳನ್ನು ದಾಟಿ ಬಂದು ಭಿಕ್ಷೆಯನ್ನು ನೀಡು. ಇದು ಬಾ, ಸ್ವೀಕರಿಸಿ ಪೂಜ್ಯರೇ. ಬನ್ನಿ, ಇನ್ನು ಸ್ವಲ್ಪ, ಸ್ವೀಕರಿಸಿ. ಇನ್ನ ಸ್ವಲ್ಪ ಬಾ, ಬಾ ಬಾ, ಸ್ವೀಕರಿಸಿ. ಇನ್ನು ಸ್ವಲ್ಪ, ಇನ್ನು ಸ್ವಲ್ಪ, ಇನ್ನು ಇದು ಸ್ವಲ್ಪ, ಇನ್ನು ಸ್ವಲ್ಪ. ಇದೋ ನೋಡು ಪೌಲಶ್ಯ ವಂಶ ಕಲಶಾಂಬುದು ಚಂದ್ರನ ಜಾನಕಿ. ಇದೋ ನೋಡು ಪೌಲಶ್ಯ ವಂಶ ಕಲಶಾಂಬುದು ಚಂದ್ರನ. ಇದೋ ನೋಡು ಹರಿರಾಯರ ಗಂಡನ. ಇದೋ ನೋಡು ಮನ್ಮತಾಂಗನ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ರಾವಣ ಸಾರ್ವಭೌಮನ. ನೋಡೇ ಜಾನಕಿ, ನಡೆ ನನ್ನ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಇದೇನಿದು? ಈ ಘೋರಾರಣ್ಯದಲ್ಲಿ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ? ಈ ಪಾಪಿ ನನ್ನ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ. ಎಲ್ಲಿರುವಿರಿ? ನನ್ನ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ಬೇಗನೆ ಬಂದು ನನ್ನನ್ನು ರಕ್ಷಿಸಬಾರದು. ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದೆ ಇರುವ ಸಮಯವನ್ನೇ ಸಾಧಿಸಿ
ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವನು. ದಯಮಾಡಿ ನನ್ನನ್ನು ರಕ್ಷಿಸು ಪಕ್ಷಿರಾಜ. ಹೆದರಬೇಡಿ ತಾಯಿ, ಹೆದರಬೇಡಿ. ಎನ್ನುವ ನೀಚ ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಕೆಲವೋ ಮುದಿಹೊದ್ದೆ, ನೀನು ಯಾರು? ಎಲ್ಲಿಯಾದರೂ ಸತ್ತು ಹೆಣಗಳನ್ನು ತಿಂದು ಗಿಳ ಮರಗಳಲ್ಲಿ ಪೌಡಿಸದೆ ಇಲ್ಲಿಗೇಕೆ ಬಂದೆ? ಮೊದಲು ನೀನು ಯಾರೆಂದು ಹೇಳು. ನಾನು ಲಂಕಾಧೀಶ್ವರರಾದ ರಾವಣ ಸಾರ್ವಭೌಮನು. ನೀನು ಯಾರು ಮಗಳು? ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಬಲು ಪರಾಕ್ರಮಶಾಲಿ ಎಂದು ಕೇಳಿದ್ದನು. ಆತನನ್ನು ಬಲು ಉಪಾಯದಿಂದಲೇ ಗೆಲ್ಲಬೇಕು. ಎಲ್ಲವೋ ಮುದಿಯದ್ದೆ, ಪರಾಕ್ರಮದಲ್ಲಿ ನಮ್ಮಿಬ್ಬರು ಬಲಶಾಲಿಗಳೇ. ಆದುದರಿಂದ ನಮ್ಮ ಪ್ರಾಣದ ನೆಲೆ ಎಲ್ಲಿ ಇರುವುದೆಂದು ಅರಿತು ಯುದ್ಧ ಮಾಡುವುದು ಸೂಕ್ತವಲ್ಲವೇ? ಆದುದರಿಂದ ನಿನ್ನ ಪ್ರಾಣದ ನೆಲೆ ಎಲ್ಲಿ ಇರುವುದು ತಿಳಿಸು. ಮೊದಲು ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದೆಂದು ಹೇಳು. ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲ ಉಂಗುಷ್ಟದಲ್ಲಿರುವುದು. ನಿನ್ನ ಪ್ರಾಣದ ನೆಲೆಯಲ್ಲಿರುವುದು. ನನ್ನ ಪ್ರಾಣದ ನೆಲೆ ಈ ನನ್ನ 2 ರೆಕ್ಕೆಗಳಲ್ಲಿರುವುದು. ಹಾಗಾದ್ರೆ ಸಿದ್ಧನಾಗು ಇದ್ದಕ್ಕೆ. ನನ್ನನ್ನು ರಕ್ಷಿಸಲು ಬಂದಿರುವ ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಹಾಗಾದ್ರೆ ಇನ್ನು ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಈಗ ನಾನೇನು ಮಾಡಲಿ? ಹಾಗಾದರೆ ಏನೆನ್ನ ಸಮಾಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವವರೆಗೂ ಏನೆನ್ನ ಪ್ರಾಣವು ಹಾರಿ ಹೋಗದಿರಲಿ ಪಕ್ಷಿರಾಜ, ಏನೆನ್ನ ಪ್ರಾಣವು ಹಾರಿ ಹೋಗದಿರಲಿ. ಸೀತಾ, ಈ ತ್ರಿಭುವನದಲ್ಲಿ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ. ನಡೆ ನನ್ನ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ಅಣ್ಣ, ಲಕ್ಷ್ಮಣ, ಅಣ್ಣ, ಸೀತೆಯೋರ್ವಳನ್ನೇ ಬಿಟ್ಟು ಬರಬಾರನೆಂದು ಹೇಳಿರಲಿಲ್ಲವೇ? ಯಾತಕ್ಕಾಗಿ ಬಂದೆ? ಅಣ್ಣ, ಮಾತೆಯವರು ಆರ್ತದನ್ನು ಕೇಳಿ ಭಯಭೀತರಾಗಿ ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಳುಹಿಸಿದರಣ್ಣ. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ಅದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷದಲ್ಲಿ ಬಂದು ಆ ರೀತಿ ಕೂಗಿಕೊಂಡನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ಹಾಗೆ ಆಗಲಿ, ನಡಿಯಣ್ಣ. ಸೀತಾ, ಜನನಿ, ಜಾನಕಿ, ಅಮ್ಮ, ಮನೋಹರೆ, ಜನನಿ, ಸೀತಾ, ಲಕ್ಷ್ಮಣ, ಅಗ್ರಜ, ಸೀತೆಯು ಇಲ್ಲೂ ಇಲ್ಲ. ನೀನು ಆ ಪಾರ್ಶ್ವದಲ್ಲಿ ನೋಡು, ನಾನು ಗೋದಾವರಿ ತೀರದಲ್ಲೇನಾದರೂ ಇರುವಳೇನೋ ನೋಡುತ್ತೇನೆ. ಹಾಗೆಯೇ ಆಗಲಿ ಅಣ್ಣ.